ನಮಸ್ತೆ ಮಕ್ಕಳ, ವೆಲ್ಕಮ್ ಟು ವಿಡಿಯೋ ಕ್ಲಾಸ್. ಕಳೆದ ಪೀರಿಯಡ್ಗಳಲ್ಲಿ ಫಾರ್ಮ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಇದರ ಅಂಗವಾಗಿ ಲಿಖಿತ ಮತ್ತು ಅಲಿಖಿತ ಸಂವಿಧಾನಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಈಗ ಲಿಖಿತ ಮತ್ತು ಅಲಿಖಿತ ಸಂವಿಧಾನಗಳ ಆಧಾರದ ಮೇಲೆ ಕ್ಲಾಸಿಫಿಕೇಷನ್ ಮಾಡಲಾದ, ವರ್ಗೀಕರಣ ಮಾಡಲಾದ ಕಠಿಣ ಮತ್ತು ಸರಳ ಸಂವಿಧಾನಗಳ ಬಗ್ಗೆ ಸ್ಟಡಿಯನ್ನು ಮಾಡುವ. ಕಠಿಣ ಸಂವಿಧಾನ ಅಂದರೆ ಮಗಳ ಅನಮ್ಯ ಸಂವಿಧಾನ, ಸರಳ ಸಂವಿಧಾನ ಅಂದರೆ ನಮ್ಯ ಸಂವಿಧಾನ. ರೈಟ್ ಡಿಯರ್ ಚಿಲ್ಡ್ರನ್, in the previous periods we have studied the forms of constitution. In the forms of constitution we have discussed the written constitution and unwritten constitutions. Based on written and unwritten constitutions, today we will study another classification of constitutions, that is rigid constitution and flexible constitution. ರೈಟ್ ಮಗಳ? ಕಳೆದ ಪೀರಿಯಡ್ನಲ್ಲಿ ನಾನು ತಮ್ಮ ಗಮನಕ್ಕೆ ತಂದಂಥ ಪ್ರಮುಖ ಅಂಶ ಏನಪ್ಪ ಅಂದರೆ, ವಿಜ್ಞಾನದಲ್ಲಿ ಇರುವಂತೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ, ಸಂವಿಧಾನಗಳಿಗೆ ಸಂಬಂಧಪಟ್ಟಂತೆ ಒಂದು ಸೀಕ್ವೆನ್ಸನ್ನು, ಒಂದು ಪ್ರಿನ್ಸಿಪಲನ್ನು ತಮಗೆ ತಿಳಿಸಿಕೊಟ್ಟಿದ್ದೇನೆ. ವೇರ್ ದೇರ್ ಇಸ್ ಎ ಲಾರ್ಜ್ ನೇಷನ್ ದೇರ್ ವಿಲ್ ಬಿ ಫೆಡರಲ್ ಗೌರ್ಮೆಂಟ್. ಫೆಡರಲ್ ಗೌರ್ಮೆಂಟ್ ಕನ್ಸಿಸ್ಟಿಂಗ್ ಆಫ್ ರಿಟನ್ ಕಾನ್ಸ್ಟಿಟ್ಯೂಷನ್. ರಿಟನ್ ಕಾನ್ಸ್ಟಿಟ್ಯೂಷನ್ ಕುಡ್ ಬಿ ರಿಜಿಡ್ ಕಾನ್ಸ್ಟಿಟ್ಯೂಷನ್. ಅಂದರೆ ಮಕ್ಕಳೇ, ದೊಡ್ಡ ದೇಶ, ಲಿಖಿತ ಸಂಯುಕ್ತ ಸರ್ಕಾರವು ಲಿಖಿತ ಸಂವಿಧಾನ ಹೊಂದಿರುತ್ತದೆ. ಲಿಖಿತ ಸಂವಿಧಾನವು ಯಾವಾಗಲೂ ತಿದ್ದುಪಡಿಯಲ್ಲಿ ಕಠಿಣವಾಗಿರುತ್ತದೆ. ಸ್ಮಾಲ್ ನೇಷನ್ ವಿಲ್ ಹ್ಯಾವ್ ದಿ ಯುನಿಟರಿ ಗೌರ್ಮೆಂಟ್. ಯುನಿಟರಿ ಗೌರ್ಮೆಂಟ್ ಕುಡ್ ಬಿ ಕಂಪೌಂಡೆಡ್ ವಿತ್ ದಿ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್. Unwritten constitution seems to be the flexible one. ಚಿಕ್ಕ ದೇಶ, ಏಕಾತ್ಮಕ ಸರ್ಕಾರ ಇತ್ತಪ್ಪ ಅಂದರೆ ಅಲಿಖಿತ ಸಂವಿಧಾನ. ಅಲಿಖಿತ ಸಂವಿಧಾನವು ಯಾವಾಗಲೂ ಸರಳವಾಗಿರುತ್ತದೆ, ನಮ್ಯವಾಗಿರುತ್ತದೆ. ದಿಸ್ ಈಸ್ ದಿ ಸೀಕ್ವೆನ್ಸ್. ಆ ಬೇಸ್ ಮೇಲೆ ನೀವು ಸ್ಟಡಿ ಮಾಡೋ ಮಕ್ಕಳಿಗೆ ಸೇಮ್ ಲಿಖಿತ ಸಂವಿಧಾನದ ಲಕ್ಷಣಗಳನ್ನು ಬರೆಯಿರಿ ಅಥವಾ ಕಠಿಣ ಸಂವಿಧಾನದ ಲಕ್ಷಣಗಳನ್ನು ಬರೆಯಿರಿ ಅಂದರೆ ಆಲ್ಮೋಸ್ಟ್ ಸೇಮ್ ಬರೀತೀರಿ ನೀವು, ಬಟ್ ದಿ ಮೀನಿಂಗ್ ಈಸ್ ಡಿಫರೆಂಟ್. ಲಿಖಿತ ಸಂವಿಧಾನವೆಂದರೆ ದಿ ಕಾನ್ಸ್ಟಿಟ್ಯೂಷನ್ ವಿಚ್ ಈಸ್ ಇನ್ ದಿ ಫಾರ್ಮ್ ಆಫ್ ರೈಟಿಂಗ್ ರಿಗಾರ್ಡಿಂಗ್ ದಿ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ದಿ ನೇಷನ್. ದೇಶಕ್ಕೆ ಸಂಬಂಧಪಟ್ಟಂಥ ಬಹಳಷ್ಟು ವಿಷಯಗಳು ಲಿಖಿತ ರೂಪದಲ್ಲಿ ಇದ್ದರೆ ಆ ಸಂವಿಧಾನ ಲಿಖಿತ ಸಂವಿಧಾನ. ಬಟ್ ಕಠಿಣ ಸಂವಿಧಾನವೆಂದರೆ ತಿದ್ದುಪಡಿಯಲ್ಲಿ ಯಾವ ಸಂವಿಧಾನವು ಕಠಿಣವಾಗಿರುತ್ತದೆಯೋ, ತಿದ್ದುಪಡಿಯನ್ನು ಸರಳವಾಗಿ ಮಾಡಲು ಬರುವುದಿಲ್ಲವೋ, ತಿದ್ದುಪಡಿಯನ್ನು ಮಾಡಲು ವಿಶೇಷ ವಿಧಾನವನ್ನು ಅನುಸರಿಸಬೇಕು, ಅದು ಕಠಿಣ ಸಂವಿಧಾನ. ಓನ್ಲಿ ಮೀನಿಂಗ್ ಈಸ್ ಡಿಫರೆಂಟ್, ಬಟ್ ದಿ ಫೀಚರ್ಸ್ ಆರ್ ಆಲ್ಮೋಸ್ಟ್ ಸಿಮಿಲರ್, ಆಲ್ಮೋಸ್ಟ್ ಸೇಮ್. ಲಿಖಿತ ಇರ್ಬೋದು, ಅಲಿಖಿತ ಇರ್ಬೋದು. ಲಿಖಿತ ಕಠಿಣ, ಅಲಿಖಿತ ನಮ್ಯ ಅಥವಾ ಸರಳ. ರೈಟ್ ಮಕ್ಕಳ? ಓಕೆ, ವಿ ವಿಲ್ ಸ್ಟಾರ್ಟ್. ಸೊ ಹಂಗಾರೆ ಈಗ ಈ ಅರ್ಥವನ್ನು ಹೇಳದೆ ತಾವು ಕಠಿಣ ಸಂವಿಧಾನವೆಂದರೇನು, ಸರಳ ಸಂವಿಧಾನವೆಂದರೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ತಿಳ್ಕೊಂಡಿದ್ದೇನೆ. ಆದರೂ ಹೇಳ್ತೇನೆ, ಕಠಿಣ ಸಂವಿಧಾನವೆಂದರೆ ದಿ ಕಾನ್ಸ್ಟಿಟ್ಯೂಷನ್ ವಿಚ್ ಹ್ಯಾಸ್ ಟು ಬಿ ಅಮೆಂಡೆಡ್ ಬೈ special procedure. The constitution which is tough in amendment is called, which constitution? The rigid constitution.
ಯಾವ ಸಂವಿಧಾನವು ತಿದ್ದುಪಡಿಯಲ್ಲಿ ಕಠಿಣವಾಗಿರುತ್ತದೆಯೋ, ಯಾವ ಸಂವಿಧಾನವನ್ನು ತಿದ್ದಲು ವಿಶೇಷ ವಿಧಾನವನ್ನು ಅನುಸರಿಸಬೇಕೋ ಅದು ಕಠಿಣ ಸಂವಿಧಾನ. ಅನಮ್ಯ ಸಂವಿಧಾನ, ರಿಜಿಡ್, ಬಗ್ಗುದಿಲ್ಲದು, ಗಟ್ಟಿ. ಜಸ್ಟ್ ಲೈಕ್ ಈ ಡಯಾಸ್ ಇದ್ದಂಗೆ, ಇದನ್ನು ಬಗ್ಗಿಸ್ಲಿಕ್ಕೆ ಬರೋದಿಲ್ಲ. ಅನಮ್ಯ ಸಂವಿಧಾನ ಹೆಂಗಪ್ಪ ಅಂದ್ರೆ ಫ್ಲೆಕ್ಸಿಬಲ್, ಹಾಳೆ ಇದ್ದಂಗೆ, ಹಾಳೆಯನ್ನು ಬೇಕಾದಂಗೆ ನೀವು ಮಡಚಬೋದು. ಸೊ ಹಂಗಾರೆ ಲಿಖಿತ ಸಂವಿಧಾನ, ಕಠಿಣ ಸಂವಿಧಾನವೆಂದರೆ ತಿದ್ದುಪಡಿಯಲ್ಲಿ ವಿಶೇಷ ವಿಧಾನವನ್ನು ಅನುಸರಿಸುವಂಥ ಸಂವಿಧಾನ. ಸರಳ ಸಂವಿಧಾನವೆಂದರೆ ದಿ ಕಾನ್ಸ್ಟಿಟ್ಯೂಷನ್ ವಿಚ್ ಈಸ್ ಈಸಿ ಟು ಅಮೆಂಡ್ ಈಸ್ ಕಾಲ್ಡ್ ದಿ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್. There is no need of special procedure to amend the constitution. That constitution will be considered as flexible constitution. ಸರಳವಾಗಿ ತಿದ್ದುಪಡಿಯಾಗುವಂಥ ಸಂವಿಧಾನ, ಯಾವುದೇ ವಿಶೇಷ ವಿಧಾನವನ್ನು ಅನುಸರಿಸುವುದು ಬೇಡ ಎನ್ನುವಂಥ ಸಂವಿಧಾನ ಸರಳ ಸಂವಿಧಾನ. ರೈಟ್ ಮಕ್ಕಳ? ಓಕೆ. ಉದಾಹರಣೆ ಕಠಿಣ ಸಂವಿಧಾನಕ್ಕೆ ಮಕ್ಕಳ ಜಗತ್ತಿನಲ್ಲಿ ಅತ್ಯಂತ ಉತ್ತಮ ಸಂವಿಧಾನ ಅಂದರೆ ಅಮೇರಿಕ ಸಂವಿಧಾನ. ಅದರದ್ದು ಸ್ಪೆಷಾಲಿಟಿ ಹೇಳ್ತಾನೆ ಕೇಳ್ರಿ. ಜಗತ್ತಿನಲ್ಲಿ ಅತ್ಯಂತ ಚಿಕ್ಕ ಸಂವಿಧಾನ ಅಮೇರಿಕ ಸಂವಿಧಾನ. ಜಗತ್ತಿನಲ್ಲಿ ತಿದ್ದುಪಡಿಯಲ್ಲಿ ಅತ್ಯಂತ ಕಠಿಣ ಸಂವಿಧಾನ ಅಮೇರಿಕ ಸಂವಿಧಾನ. ಬಟ್ ಭಾರತ ಸಂವಿಧಾನ ಇಟ್ ಈಸ್ ಫ್ಲೆಕ್ಸಿ ರಿಜಿಡ್. ಕೆಲವೊಂದು ವಿಷಯಗಳಲ್ಲಿ ಕಠಿಣ ಅದ, ಕೆಲವೊಂದು ವಿಷಯಗಳಲ್ಲಿ ಸರಳ ಅದ. ಇಟ್ ಈಸ್ ದಿ ಮಿಕ್ಸ್ಚರ್ ಆಫ್ ಫ್ಲೆಕ್ಸಿಬಲ್ ಆ್ಯಂಡ್ ರಿಜಿಡ್ ಆಸ್ಪೆಕ್ಟ್ಸ್. ಬಟ್ ದಿ ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ಈಸ್ ಟೋಟಲಿ ರಿಜಿಡ್ ಇನ್ ದಿ ಅಮೆಂಡ್ಮೆಂಟ್. ಸೊ ಹಂಗಾರೆ ಕಠಿಣ ಸಂವಿಧಾನಕ್ಕೆ ಉತ್ತಮ ಉದಾಹರಣೆಯನ್ನು ನಾವು ಕೊಡುವುದಾದರೆ ಅಮೇರಿಕ ಸಂವಿಧಾನ. ನೆನಪು ಇಟ್ಕೊಳ್ರಿ ಮಕ್ಕಳ. ಜಗತ್ತಿನಲ್ಲಿ ಪ್ರಥಮ ಲಿಖಿತ ಸಂವಿಧಾನ ಅಮೇರಿಕ. ದಿ ಫಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್ ಅಮೇರಿಕ. ಜಗತ್ತಿನಲ್ಲಿ ಅತ್ಯಂತ ಚಿಕ್ಕ ಸಂವಿಧಾನ ಅಮೇರಿಕ. ದಿ ಸ್ಮಾಲೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್ ಅಮೇರಿಕ. ರೈಟ್? ದಿ ಟಫೆಸ್ಟ್ ಆ್ಯಂಡ್ ದಿ ಮೋಸ್ಟ್ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್ ಅಮೇರಿಕ. ಅತ್ಯಂತ ಕಠಿಣ ಸಂವಿಧಾನ ಅಮೇರಿಕ. 3 ಅಂಶಗಳು ಬರ್ತಾವೆ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ. ಎಲ್ಲಿ? ಅಮೇರಿಕ. ಇನ್ನು ಸರಳ ಸಂವಿಧಾನಕ್ಕೆ ಉದಾಹರಣೆ ಇಂಗ್ಲೆಂಡ್. ಇದು ಅಲಿಖಿತವಾಗಿರುವುದರಿಂದ ತಿದ್ದುಪಡಿಯಲ್ಲಿ ಸರಳವಾಗಿದೆ. ಏಕಾತ್ಮಕ ಸರ್ಕಾರ ಅದ, ಅಲಿಖಿತ ಸಂವಿಧಾನ ಅದ. ಸೊ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಗ್ಲೆಂಡ್ ಈಸ್ ಫ್ಲೆಕ್ಸಿಬಲ್ ಇನ್ ಫ್ಯೂಚರ್. ಸ್ವರೂಪದಲ್ಲಿ ಸರಳವಾದುದಾಗಿದೆ. ರೈಟ್ ಮಕ್ಕಳೇ? ಓಕೆ. ಇನ್ನು ಕಠಿಣ ಸಂವಿಧಾನದ ಲಕ್ಷಣಗಳು, ಫೀಚರ್ಸ್ ಆಫ್ ರಿಜಿಡ್ ಕಾನ್ಸ್ಟಿಟ್ಯೂಷನ್. ನಿಮ್ಗೆ ಈಗಾಗಲೇ ಹೇಳಿದೆ ನಾನು, ಲಿಖಿತ ಸಂವಿಧಾನ. ಆಲ್ಮೋಸ್ಟ್ ಲಿಖಿತ ಸಂವಿಧಾನದ ಅಂಶಗಳೇ ಇಲ್ಲಿ ಬರ್ತಾವೆ. ರೈಟ್? ಓಕೆ, ಒಂದೊಂದು ನೋಡ್ತಾ ಹೋಗುವ. ವಾಟ್ ಆರ್ ದಿ ಫೀಚರ್ಸ್ ಆಫ್ ರಿಜಿಡ್ ಕಾನ್ಸ್ಟಿಟ್ಯೂಷನ್? ನಂಬರ್ 1, ಒಕ್ಕೂಟ. ಒಕ್ಕೂಟ ಈಸ್ ನಥಿಂಗ್ ಬಟ್ ಫೆಡರಲ್ ಗೌರ್ಮೆಂಟ್. ಒಕ್ಕೂಟ ಅಂದರೂ ಒಂದೇ, ಸಂಯುಕ್ತ ಸರ್ಕಾರ ಅಂದರೂ ಒಂದೇ. ಭಾರತ ಸಂವಿಧಾನದ ವಿಧಿ 1 ಏನು ಹೇಳ್ತದೆ? ಇಂಡಿಯಾ ಈಸ್ ದಿ ಯೂನಿಯನ್ ಆಫ್ ಸ್ಟೇಟ್ಸ್. ಇಂಡಿಯಾ ಈಸ್ ದಿ ಯೂನಿಯನ್ ಆಫ್ ಸ್ಟೇಟ್ಸ್ ಕನ್ಸಿಸ್ಟಿಂಗ್ ಆಫ್ 28 ಸ್ಟೇಟ್ಸ್ ಆ್ಯಂಡ್ 9 ಯೂನಿಯನ್ ಟೆರಿಟರೀಸ್. ಭಾರತವು 28 ರಾಜ್ಯಗಳು ಮತ್ತು 9 ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟವಾಗಿದೆ. ಅಂದರೆ ಎಲ್ಲಿ ಸಂಯುಕ್ತ ಸರ್ಕಾರ ಇರುತ್ತದೆಯೋ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇರುತ್ತವೆಯೋ, ಅಲ್ಲಿ ದಿ ಪವರ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ದಿ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದಿ ಸ್ಟೇಟ್ ಗೌರ್ಮೆಂಟ್. ಹ್ಯಾನ್ಸ್ ದಿ ರೀಸನ್ ಆಫ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಪವರ್, ದಿ ಕಾನ್ಸ್ಟಿಟ್ಯೂಷನ್ ವಿಲ್ ಬಿ ರಿಟನ್ ಒನ್. ದಿ ರಿಟನ್ ಕಾನ್ಸ್ಟಿಟ್ಯೂಷನ್ ಆಲ್ವೇಸ್ ರಿಜಿಡ್. ಸಂಯುಕ್ತ ಸರ್ಕಾರ ಇರುವುದರಿಂದ ಸಂವಿಧಾನ ಲಿಖಿತ. ಲಿಖಿತ ಸಂವಿಧಾನವು ಯಾವಾಗಲೂ ಕಠಿಣ. ಸೊ ಹಂಗಾರೆ ವಿಚ್ ಈಸ್ ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫೀಚರ್ ಆಫ್ ರಿಜಿಡ್ ಕಾನ್ಸ್ಟಿಟ್ಯೂಷನ್? ಫೆಡರೇಷನ್ ಆರ್ ಫೆಡರಲ್ ಗೌರ್ಮೆಂಟ್. ಸೊ ಹಂಗಾರೆ ಎಲ್ಲಿ ಸಂಯುಕ್ತ ಇರ್ತದೆ ಅಲ್ಲಿ ಲಿಖಿತ ಸಂವಿಧಾನ ಕಠಿಣ.
ರೈಟ್ ಮಕ್ಕಳ? ಓಕೆ. ತಿದ್ದುಪಡಿಗೆ ವಿಶೇಷ ವಿಧಾನ. ದೆರ್ ಇಸ್ ಅ ಸ್ಪೆಷಲ್ ಪ್ರೊಸೀಜರ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್. ವಿಶೇಷ ವಿಧಾನವನ್ನು ಅನುಸರಿಸಬೇಕಾಗುತ್ತದೆ. ಅನಮ್ಯ ಸಂವಿಧಾನದಂಗಲ್ಲ. ಅನಮ್ಯ ಸಂವಿಧಾನದೊಳಗೆ ಮಕ್ಕಳ ಕಲ್ತೀರಿ ನೀವು. ಸರ್ಕಾರವೇ ಪ್ರಾಬಲ್ಯ ಹೊಂದಿರುತ್ತದೆ. ಎಲ್ಲಿ? ನಮ್ಯ ಸಂವಿಧಾನದಲ್ಲಿ. ಅನಮ್ಯದಲ್ಲಿ ತಿದ್ದುಪಡಿಗೆ ವಿಶೇಷ ವಿಧಾನ ಸಂವಿಧಾನದೊಳಗೆ ಇರ್ತದೆ. ಹಿಂಗೆ ತಿದ್ದುಪಡಿಯನ್ನು ಮಾಡಬೇಕು. ಶಾಸಕಾಂಗದ ಇಷ್ಟೇ ಸದಸ್ಯರು ಅದಕ್ಕೆ ಒಪ್ಪಿಗೆಯನ್ನು ಕೊಡಬೇಕು. ಇಷ್ಟು ಸದಸ್ಯರು ಒಪ್ಪಿಗೆಯನ್ನು ಕೊಡದೇ ಇದ್ದರೆ ಆ ಸಂವಿಧಾನ ತಿದ್ದುಪಡಿಯು ಜಾರಿಗೆ ಬರುವುದಿಲ್ಲ. ಸೊ ಹಂಗಾರೆ ಸಂಸತ್ತಿನ ಅಧಿವೇಶನ ಕರೆದು, ವಿಧಾನಮಂಡಲದ ಅಧಿವೇಶನ ಕರೆದು, ಚರ್ಚೆಯನ್ನು ಮಾಡಿ, ಮತಕ್ಕೆ ಹಾಕಿ, ಅದನ್ನು ಪಾಸ್ ಮಾಡಿ, ರಾಷ್ಟ್ರಪತಿಯ ಸಹಿಗೆ ಕಳಿಸಿ, ಆನಂತರ ಕಾನೂನು ಸಂವಿಧಾನ ತಿದ್ದುಪಡಿಯೂ ಆಗುತ್ತದೆ. ಸೊ ದೇರ್ ಇಸ್ ಎ ಸ್ಪೆಷಲ್ ಪ್ರೊಸೀಜರ್ ಟು ಅಮೆಂಡ್ ದಿಸ್ ಕಾನ್ಸ್ಟಿಟ್ಯೂಷನ್. ವಿಚ್ ಕಾನ್ಸ್ಟಿಟ್ಯೂಷನ್? ರಿಜಿಡ್ ಕಾನ್ಸ್ಟಿಟ್ಯೂಷನ್. ರೈಟ್? ಓಕೆ ಮಕ್ಕಳ. ನೆಕ್ಸ್ಟ್, ನ್ಯಾಯಾಂಗದ ಶ್ರೇಷ್ಠತೆ. ದಿ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್ ಶುಡ್ ಫಾಲೋ ದಿ ಇನ್ಸ್ಟ್ರಕ್ಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. Both governments should abide by the instructions of the Constitution. If any government violates the rules and regulations of the Constitution, then the work of judiciary will start. ಅಂದರೆ ಮಕ್ಕಳ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂವಿಧಾನದ ಪ್ರಕಾರ ಕೆಲಸವನ್ನು ಮಾಡಬೇಕು. ಯಾವುದೇ ಸರ್ಕಾರ ಸಂವಿಧಾನವನ್ನು ಮೀರಿ ಕಾರ್ಯ ಮಾಡಿದರೆ ಅದನ್ನು ನೋಡಿಕೊಳ್ಳಲು ಇರುವ ಅಂಗ ಯಾವುದು? ನ್ಯಾಯಾಂಗ. ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಲಿಖಿತ ಸಂವಿಧಾನ ಅಂದರೆ ದೊಡ್ಡ ದೇಶ. ದೊಡ್ಡ ದೇಶ ಇರುವಲ್ಲಿ ಲಿಖಿತ ಸಂವಿಧಾನವು ಕಠಿಣ. ಅಂದರೆ ಕಠಿಣ ಸಂವಿಧಾನ, ಲಿಖಿತ ಸಂವಿಧಾನ, ದೊಡ್ಡ ದೇಶ. ದೊಡ್ಡ ದೇಶ ಆದಪ್ಪ ಅಂದರೆ ಜನಸಂಖ್ಯೆ ಹೆಚ್ಚಿಗೆ, ಕೇಸುಗಳು ಹೆಚ್ಚಿಗೆ. ಲಾಸ್ಟ್ ಪೀರಿಯಡ್ನೊಳಗೆ ಹೇಳೇನಿ ಲಿಖಿತ ಸಂವಿಧಾನ ಹೇಳಬೇಕಾರೆ. ಸೊ ಕೇಸುಗಳು ಹೆಚ್ಚಿಗೆ, ಕೇಂದ್ರ ರಾಜ್ಯಗಳ ನಡುವೆ ಸಂಘರ್ಷವಾಗುವ ಸಂಭವ ಹೆಚ್ಚು. ಹೆನ್ಸ್ ದೇರ್ ಶುಡ್ ಬಿ ದಿ ಕ್ವಾಲಿಫೈಡ್ ಜುಡಿಷಿಯರಿ ಟು ಇಂಟರ್ಪ್ರೇಟ್ ದಿ ವರ್ಕಿಂಗ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದಿ ಸ್ಟೇಟ್ ಗೌರ್ಮೆಂಟ್ಸ್. ಸೊ ಹಂಗಾರೆ ನ್ಯಾಯಾಂಗವನ್ನು ಏನು ಮಾಡಲಾಗಿರುತ್ತದೆ? ಶ್ರೇಷ್ಠ ಅಧಿಕಾರವನ್ನು ನೀಡಿ ಸ್ಥಾಪಿಸಲಾಗಿರುತ್ತದೆ. ಏಕಾತ್ಮಕದೊಳಗಿಲ್ಲ, ನಮ್ಯ ಸಂವಿಧಾನದೊಳಗೂ ಇಲ್ಲ ಇದು. ಬಟ್ where there is a rigid constitution, there will be supremacy of the judiciary. ನ್ಯಾಯಾಂಗವು ಶ್ರೇಷ್ಠವಾಗಿರುತ್ತದೆ. ರೈಟ್ ಮಕ್ಕಳ? ಓಕೆ. ಕಾಯಂ, ಪರ್ಮನೆಂಟ್ ಅಂದರೆ ಬೆಳಗ್ಗೆ ಒಂದು ಕಾನೂನು ಬಂತು, ಸಂಜೆಗೆ ಒಂದು ಕಾನೂನು ಬಂತು. ಸೊ ಈ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ವಿ ಹ್ಯಾವ್ ಟು ಫಾಲೋ ಸ್ಪೆಷಲ್ ಪ್ರೊಸೀಜರ್. ಸೊ ಸ್ಪೆಷಲ್ ಪ್ರೊಸೀಜರ್ ಮಾಡಬೇಕಪ್ಪ ಅಂದ್ರೆ ಅದನ್ನು ಯಾವಾಗೋ ತಿದ್ದುಪಡಿ ಮಾಡಲಿಕ್ಕೆ ಬರುವುದಿಲ್ಲ. ಆ ಸಂಸತ್ತಿಗೆ, ಶಾಸಕಾಂಗಕ್ಕೆ ಕಾರಣವನ್ನು ಹೇಳಿ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕಾಗ್ತದೆ. ಸೊ ಹಂಗಾರೆ ಕಠಿಣ ಸಂವಿಧಾನದಲ್ಲಿ ವಿಷಯಗಳು ಬಾರಿ ಬದಲಾವಣೆ ಆಗುವುದಿಲ್ಲ. 1952 ಮಕ್ಕಳ ಸಂವಿಧಾನ ಜಾರಿಗೆ ಬಂದಾಗ ನಮಗೆ 7 ಹಕ್ಕುಗಳಿದ್ದು, ಒಂದು ಹಕ್ಕನ್ನು ತೆಗೆದು ಹೋಗಿದ್ರು 1978ನೊಳಗೆ. 1978ನಿಂದ ಇಲ್ಲಿವರೆಗೂ ನಮಗೆ 6 ಹಕ್ಕುಗಳವ. ಹಕ್ಕುಗಳಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಹೌದು? ಯಾಕೆ ಬದಲಾವಣೆ ಆಗಿಲ್ಲಪ್ಪ ಅಂದ್ರೆ ಅದನ್ನು ಸರ್ಕಾರಕ್ಕೆ ಮನಸ್ಸು ಬಂತು ತಿದ್ದುಪಡಿ ಮಾಡಿಬಿಡೋಣ ಅಂದರೆ ಬರೋದಿಲ್ಲ. ಸೊ ಅದರ ಬಗ್ಗೆ ಚರ್ಚೆ ಆಗಬೇಕು, ಅದು ಅವಶ್ಯಕ ಅನ್ನಿಸ್ಬೇಕು, ಎಲ್ಲರಿಗೂ ಅದರ ಬಗ್ಗೆ ಮನನ ಮಾಡಿಕೊಡಬೇಕು, ರಾಜಕೀಯ ಪಕ್ಷಗಳಿಗೆ ಅದರ ಬಗ್ಗೆ ತಿಳಿ ಹೇಳಬೇಕು, ಜನರಿಗೂ ಅದರ ಬಗ್ಗೆ ಹೇಳ್ಕೊಡ್ಬೇಕು. ಆವಾಗ ಶಾಸಕಾಂಗ ಸೇರಿ ಅದರ ಬಗ್ಗೆ ತಿದ್ದುಪಡಿ ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ಬೋದು. ಸೊ ಹಂಗಾರೆ ವೇರ್ ದೇರ್ ಈಸ್ ಎ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಆರ್ ರಿಟನ್ ಕಾನ್ಸ್ಟಿಟ್ಯೂಷನ್, ದಿ ರಿಟನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ರಿಜಿಡ್ ಕಾನ್ಸ್ಟಿಟ್ಯೂಷನ್ಸ್ ಆರ್ ಬೀಯಿಂಗ್ ಕನ್ಸಿಡರ್ಡ್ ಆ್ಯಸ್ ಪರ್ಮನೆಂಟ್. ಕಾಲಕ್ಕೆ ಸರ್ಕಾರ ಬಂದಂಗೆ. ಬಟ್ ಅಲಿಖಿತ ಸಂವಿಧಾನ ಏನದ ಕಾಯಂ ಆದುದಲ್ಲ, ಯಾವಾಗೂ ಚೇಂಜ್ ಹಾಕೋತಿರ್ತದೆ. ನಾನು ಹೇಳಿದ್ನಲ್ಲ, ಬೇಬಿ ಆಫ್ ಆಕ್ಸಿಡೆಂಟ್ಸ್ ಯಾವುದು? ಅಲಿಖಿತ ಅಂದರೆ ಸರಳ ಸಂವಿಧಾನ. ಬಟ್ ದಿಸ್ ಕಾನ್ಸ್ಟಿಟ್ಯೂಷನ್, ವಿಚ್ ಕಾನ್ಸ್ಟಿಟ್ಯೂಷನ್? ರಿಜಿಡ್ ಕಾನ್ಸ್ಟಿಟ್ಯೂಷನ್ ಈಸ್ ಪರ್ಮನೆಂಟ್ ಒನ್.
ಪರ್ಮನೆಂಟ್ ಅಂದರೆ ಸರ್ ಹಾಗಾದರೆ ಏನೂ ತಿದ್ದುಪಡಿ ಆಗುವುದೇ ಇಲ್ಲ, ಏನೂ ತಿದ್ದುಪಡಿ ಆಗುವುದೇ ಇಲ್ಲ ಅಲ್ಲ, ಕೆಲ ವರ್ಷಗಳವರೆಗೆ ಕೆಲ ದಿನಗಳವರೆಗೆ ಪರ್ಮನೆಂಟಾಗೇ ಇರ್ತದೆ ಅದು. ಅದನ್ನು ಮೂಲಭೂತ ಹಕ್ಕಿನ ಉದಾಹರಣೆ ಕೊಟ್ಟೆ. ಚೇಂಜ್ ಆಗ್ಬೋದು, ಮೂಲಭೂತ ಹಕ್ಕುಗಳು ಬದಲಾವಣೆ ಆಗ್ಬೋದು, ಬಟ್ ರಾತ್ರಿ ಕಳೆದು ಹಗಲಾಗುವುದರಲ್ಲೇ ಏನು ಚೇಂಜ್ ಆಗಿಬಿಡೋದಿಲ್ಲ. ಇಟ್ ಟೇಕ್ಸ್ ಟೈಮ್. ಎಲ್ಲೇ ರಿಜಿಡ್. ಓಕೆ ಮಗಳ, ರೈಟ್. ಲಿಖಿತ. Another important feature of rigid constitution is it is always written one. ಯಾವಾಗಲೂ ಬರವಣಿಗೆಯಲ್ಲಿ ಇರುತ್ತದೆ. ಬರವಣಿಗೆಯಲ್ಲಿ ಇಲ್ಲದ ಸಂವಿಧಾನವು ಕಠಿಣವಾಗಿರುವುದಿಲ್ಲ. ಸೊ ಬರವಣಿಗೆ ಇರ್ತದೆ. ಬರವಣಿಗೆ ಯಾಕೆ ಇರ್ತದಪ್ಪ ಅಂದರೆ ದೇರ್ ಇಸ್ ಎ ಫೆಡರಲ್ ಗೌರ್ಮೆಂಟು. ಫೆಡರಲ್ ಗೌರ್ಮೆಂಟ್ ಯಾಕಪ್ಪ ಅಂದ್ರೆ ದೊಡ್ಡ ದೇಶ. ಸೊ ಹಂಗಾರೆ ಕಠಿಣ ಸಂವಿಧಾನವು ಯಾವಾಗಲೂ, ಅನಮ್ಯ ಸಂವಿಧಾನವು ಯಾವಾಗಲೂ ಲಿಖಿತ ರೂಪದಲ್ಲಿ ಇರುತ್ತದೆ, ಬರೆದಿಟ್ಟಿರಲಾಗಿರುತ್ತದೆ. ರೈಟ್. ಓಕೆ ಮಕ್ಕಳ. ವಿರಚಿತ, ಸ್ಪೆಷಲಿ ಮೇಡ್. ಲಿಖಿತ ಸಂವಿಧಾನವನ್ನು ಹೇಳಬೇಕಾದ್ರೆ ತಮಗೆ ಹೇಳಿದ್ದೇನೆ. ಲಿಖಿತ ಸಂವಿಧಾನದ ಒಂದನೇ ಲಕ್ಷಣ ಅಂದರೆ ಸ್ಪೆಷಲಿ ಮೇಡ್. ದಿಸ್ ಕಾನ್ಸ್ಟಿಟ್ಯೂಷನ್ ಈಸ್ ಕಂಪೋಸ್ಡ್ ಬೈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆ್ಯಂಡ್ ಡ್ರಾಫ್ಟಿಂಗ್ ಕಮಿಟೀಸ್. ಸೊ ಹಂಗಾರೆ ಅನಮ್ಯ ಸಂವಿಧಾನದ ಮತ್ತೊಂದು ಅಂಶವೆಂದರೆ ವಿಶೇಷ ಸಮಿತಿಗಳ ಮೂಲಕ ಅಸ್ತಿತ್ವಕ್ಕೆ ಬಂದಿರುತ್ತದೆ. ಆಲ್ಮೋಸ್ಟ್ ಸೇಮ್ ಮಗಳೇ. ಲಿಖಿತ ಸಂವಿಧಾನದೊಳಗೆ ನೀವೇನು ಕಲ್ತಿರೋ ಅವೇ ಆಲ್ಮೋಸ್ಟ್ ಸೇಮ್ ಲಕ್ಷಣಗಳು ಇಲ್ಲಿ ಬರ್ತವೆ. ಅಲಿಖಿತದ್ದು ಮತ್ತು ಸರಳ ಸಂವಿಧಾನದ್ದು ಆಲ್ಮೋಸ್ಟ್ ಸೇಮ್. ಸೊ ನೀವು ಲಿಖಿತ ಸಂವಿಧಾನವನ್ನು ತಿಳ್ಕೊಂಡ್ರಪ್ಪ ಅಂದರೆ ಅಲಿಖಿತದ್ದು ಬರಿಬೋದು. ನೀವು ಲಿಖಿತ ಸಂವಿಧಾನದ್ದು ತಿಳ್ಕೊಂಡ್ರಪ್ಪ ಅಂದರೆ ಕಠಿಣ ಸಂವಿಧಾನದ ಲಕ್ಷಣಗಳನ್ನು ಬರಿಬೋದು. ಸರಿಯಾಗಿ ಕರೆಕ್ಟಾಗಿ ಅವನ ಇಂಟರ್ಪ್ರಿಟೇಷನ್ ತಲೆಯೊಳಗೆ ಪ್ರಿಂಟ್ ಹೊಡ್ಕೊಂಡ್ಬಿಡ್ರಿ, ಇಂಟರ್ಪ್ರಿಟೇಷನ್ ಮಾಡ್ಕೊಂಡ್ಬಿಡ್ರಿ. ಯಾವುದಾದ್ರೂ ಒಂದರದ್ದು, ಲಿಖಿತದ್ದಾಗಲಿ ಅಲಿಖಿತದ್ದಾಗಲಿ, ಅದರ ಬೇಸ್ ಮೇಲೆ ನೀವು ಬರಿಬೋದು. ರೈಟ್ ಮಗಳ. ಸೊ ಅರ್ಥ, ಉದಾಹರಣೆ ಯಾವುದು? ಇದು ಕಠಿಣ ಸಂವಿಧಾನಕ್ಕೆ ಅಮೇರಿಕಾ, ಸರಳ ಸಂವಿಧಾನಕ್ಕೆ ಇಂಗ್ಲೆಂಡ್. ಭಾರತ ಕಠಿಣ ಮತ್ತು ಸರಳ ಉದಾಹರಣೆ ಬರುವುದಿಲ್ಲ, ಯಾಕಂದರೆ ಎರಡೂ ಕೂಡಿಸವ ನಮ್ಮಲ್ಲಿ. ಕಠಿಣ ಅಂಶಗಳು ಅವ, ಸರಳ ಅಂಶಗಳು ಅವ. ಭಾರತ ಉದಾಹರಣೆ ಯಾವುದಕ್ಕಪ್ಪ ಅಂದರೆ ಲಿಖಿತ ಸಂವಿಧಾನಕ್ಕೆ. ಲಿಖಿತ ಸಂವಿಧಾನಕ್ಕೆ ಉದಾಹರಣೆ ಕೊಡಿ ಅಂದರೆ ಭಾರತ, ಬಟ್ ಕಠಿಣ ಸಂವಿಧಾನಕ್ಕೆ ಅಮೇರಿಕಾ, ಸರಳಕ್ಕೆ ಇಂಗ್ಲೆಂಡ್. ರೈಟ್ ಮಕ್ಕಳ. ಸೊ ಒಕ್ಕೂಟ, ಸಂಯುಕ್ತ ಸರ್ಕಾರವಿರುತ್ತದೆ. ತಿದ್ದುಪಡಿಗೆ ವಿಶೇಷ ವಿಧಾನ, ಸ್ಪೆಷಲ್ ಪ್ರೊಸೀಜರ್ ಟು ಫಾಲೋ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್. ನ್ಯಾಯಾಂಗದ ಶ್ರೇಷ್ಠತೆ, ಸುಪ್ರಿಮಸಿ ಆಫ್ ಆರ್ ಡಾಮಿನೆನ್ಸ್ ಆಫ್ ಜುಡಿಷಿಯರಿ. ಕಾಯಂ, ಪರ್ಮನೆಂಟ್. ಇಟ್ ವಿಲ್ ನಾಟ್ ಚೇಂಜ್ ಆ್ಯಸ್ ಟೈಮ್ ಗೋಸ್. ಇಟ್ ವಿಲ್ ನಾಟ್ ಚೇಂಜ್ ಆ್ಯಸ್ ಟೈಮ್ ಪಾಸಸ್. ರೈಟ್. ಇಟ್ ಈಸ್ ಪರ್ಮನೆಂಟ್. ಇಟ್ ಈಸ್ ನಾಟ್ ಟೆಂಟೇಟಿವ್. ರೈಟ್. ಲಿಖಿತ. ದಿ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಈಸ್ ಆಲ್ವೇಸ್ ರಿಟನ್ ಆ್ಯಂಡ್ ಸ್ಪೆಷಲಿ ಮೇಡ್. ವಿರಚಿತವಾಗಿರುತ್ತದೆ. ರೈಟ್ ಮಗಳೇ, ಸರಿಯಾಗಿ ಇವುಗಳನ್ನು ತಿಳ್ಕೊಳ್ರಿ. ಸರಳದ ಡೋಂಟ್ ವರಿ, ಕರೆಕ್ಟಾಗಿ ವಿಡಿಯೋ ನೋಡಿ ಇವುಗಳನ್ನು ಬರೆದು ರೂಢಿ ಮಾಡಿಕೊಡ್ರಿ. ರೈಟ್ ಮಗಳೇ, ನೆಕ್ಸ್ಟ್ ಪೀರಿಯಡ್ನೊಳಗೆ ನಮ್ಯ ಸಂವಿಧಾನವನ್ನು ಡಿಸ್ಕಸ್ ಮಾಡುವ. ರೈಟ್. ಥ್ಯಾಂಕ್ ಯು.